ನಮಸ್ಕಾರ HTV ಕನ್ನಡ ನ್ಯೂಸ್ ನಾನು ಹರ್ಷಿತಾ ಹಾಸನ ಹಾಸನ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಭರದಿಂದ ಸಾಗುತ್ತಿದ್ದು ರಾಜ್ಯದಲ್ಲೇ ಉತ್ತಮ ಪ್ರಗತಿ ಸಾಧಿಸಿರುವ ಜಿಲ್ಲೆಗಳ ಪೈಕಿ ಹಾಸನವು ಒಂದಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಮಂದಿಗೆ ಈಗಾಗಲೇ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಶೇಕಡಾ 98.33% ಕಾರ್ಯ ಪೂರ್ಣಗೊಂಡಿದೆ. ಕೇವಲ ಶೇಕಡಾ 1.67% ನಮೂನೆಗಳ ವಿತರಣೆ ಮಾತ್ರ ಬಾಕಿ ಇದ್ದು ಈವರೆಗೆ 7,83,000ಕ್ಕೂ ಹೆಚ್ಚು ಮತದಾರರ ಮಾಹಿತಿಯನ್ನ ಡಿಜಿಟಲೀಕರಣ ಮಾಡಲಾಗಿದ್ದು ಜಿಲ್ಲೆಯ ಡಿಜಿಟಲೀಕರಣ ಪ್ರಗತಿ ಶೇಕಡಾ 50.80 ತಲುಪಿದೆ. ಉಳಿದ ಮಾಹಿತಿಯನ್ನ ತಂತ್ರಾಂಶದಲ್ಲಿ ದಾಖಲಿಸುವ ಕಾರ್ಯವೂ ವೇಗವಾಗಿ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಮನೆ ಮನೆಗೆ ಭೇಟಿ ನೀಡುತ್ತಿರುವ BLO ಅಧಿಕಾರಿಗಳು ಮತದಾರರ ಮಾಹಿತಿಯನ್ನ ಪರಿಶೀಲಿಸಿ ಗಣತಿ ನಮೂನೆಗಳನ್ನು ಸಂಗ್ರಹಿಸುತ್ತಿದ್ದು ಈ ಹಂತದಲ್ಲಿ ಯಾವುದೇ ದಾಖಲೆ ಅಥವಾ ಪ್ರಮಾಣ ಪತ್ರಗಳನ್ನು ಪಡೆಯುವುದಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಜಿಲ್ಲೆಯ ಎಲ್ಲ ಮತದಾರರು ಮನೆಗೆ ಬರುವ BLO ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿಯನ್ನ ನೀಡಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಯಶಸ್ವಿಗೊಳಿಸುವಂತೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರ ಇಂದಿನ ಪೂರ್ವಿಕರ ಒಂದು ಕುಟುಂಬದ ಕೊಂಡಿಯನ್ನ ಲಿಂಕ್ ಮಾಡ್ತಾರೆ. ಲಿಂಕ್ ಇನ್ ದ ಸೆನ್ಸ್ ಅವರ ತಂದೆ ಯಾರಿದ್ರು, ಅವರ ಭಾಗ ಸಂಖ್ಯೆ ಏನಿತ್ತು ಅನ್ನೋದನ್ನ ಮೊದಲ ಮ್ಯಾಪಿಂಗ್ ಆಗಿರುತ್ತೆ. ಹಾಗಾಗಿ ಇದು QR ಕೋಡ್ ಹಾಕಿದ ತಕ್ಷಣ ಮ್ಯಾಪಿಂಗ್ ಆದ ಎಲ್ಲ ಮಾಹಿತಿ ಸಿಗ್ಬಿಡ್ತದೆ. ಇನ್ನು ಮ್ಯಾಪಿಂಗ್ ಆಗದೆ ಇರೋರು ಏನು ಮೇಡಮ್ ಅಂತ ಕೇಳಿದ್ರೆ, ಮ್ಯಾಪಿಂಗ್ ಆಗದೆ ಇರೋರು ಅವರಿಗೂ ಸಹ ಎನ್ಯುಮರೇಷನ್ ಫಾರ್ಮ್ ಬಂದಿರ್ತದೆ. ಯಾಕಂದರೆ ಅವರ ಹೆಸರು ಮತದಾರರ ಲಿಸ್ಟ್ ಪಟ್ಟಿಯಲ್ಲಿ ಇದೆ ಅಂದರೆ, ವೋಟರ್ ಲಿಸ್ಟಲ್ಲಿ ಇದೆ ಅಂದರೆ, ಎಲೆಕ್ಟ್ರಲ್ ರೋಲಲ್ಲಿ ಇದೆ ಅಂದರೆ ಅವ್ರಿಗೆ ಎಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಮ್ಯಾಪಿಂಗ್ ಆಗಿದ್ರೂ ಬಂದಿರುತ್ತೆ, ಆಗಿಲ್ಲ ಅಂದರೂ ಬಂದಿರುತ್ತೆ. ಅವರು ಏನು ಮಾಡಬೇಕು, ಈಗ ಮಾಹಿತಿ ಕೊಡಬಹುದು. ಅವ್ರಿಗೆ ತಂದೆ ತಾಯಿ ಇರಲೇಬೇಕಲ್ಲ, ಅವರು ಎಲ್ಲಾದರೂ ಮಾಡಿರಲೇಬೇಕಲ್ಲ. ಇಷ್ಟು ವರ್ಷದಲ್ಲಿ ಅವರು ತಂದೆ ತಾಯಿ ಅಂದರೆ ಅವರ ಅಜ್ಜಿ ತಾತ ಆದರೂ ಎಲ್ಲಾದರೂ ಇರಬೇಕಲ್ಲ, ಅವರು ವೋಟ್ ಮಾಡಿರಬೇಕಲ್ಲ. ಸೊ ಆ ಮಾಹಿತಿಯನ್ನು ಅವರು ತುಂಬಬೇಕಾಗ್ತದೆ. ಸೊ ಹಾಗಾಗಿ ಯಾವುದಕ್ಕೆ ಒಂದು SIRದು ಗೊಂದಲ ಇಲ್ಲದಲೇ ಈ ಪ್ರಕ್ರಿಯೆಯನ್ನು ಮಾಡಿಕೊಡಬೇಕು. ಯಾಕಂದರೆ ಇನ್ನು ಕೇವಲ ನಮಗೆ 29 ಜುಲೈ ಕೊನೆ ದಿನ ಇದೆ. ಕೊನೆ ದಿನ ಅಂತ ಕಾಯ್ತಾ ಕೂಡಬೇಡಿ, ಯಾಕಂದರೆ ನಾನು ಕೊನೆಗೆ ಕೊಡ್ತೇನೆ ಅಂತ ಹೇಳಿ ಕೂಡಲೇ ಹಿಂದೆ ಕೊಡಿ. ಯಾಕಂದರೆ ನಿಮ್ಮ ಹೆಸರು, ನೀವು ಎನ್ಯುಮರೇಷನ್ ಫಾರ್ಮನ್ನು ಸಹಿ ಮಾಡಿ ಕೊಟ್ಟಲ್ಲಿ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇರ್ತದೆ. ಕರಡು ಮತದಾರರ ಪಟ್ಟಿಯ ಪ್ರಕಟಣೆ ಆಗಸ್ಟ್ 5ನೇ ತಾರೀಕು ಪ್ರಕಟಣೆ ಆಗುತ್ತೆ. ಆಗ ಅವರ ಹೆಸರು, ನಿಮ್ಮ ಹೆಸರು ಅದರಲ್ಲಿ ಇರಬೇಕು ಅಂದರೆ ಕಡ್ಡಾಯವಾಗಿ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಅಪ್ ಮಾಡಿ ಸಹಿ ಮಾಡಿ ನಮ್ಮ BLOಗಳಿಗೆ ಕೊಡಬೇಕಿರ್ತದೆ. ಇದು ಒಂದು ಪ್ರಕ್ರಿಯೆ. ನನಗೆ ಬಂದಿರೋ ಮುಖ್ಯ ಪ್ರಶ್ನೆ ಅಂದರೆ, ನಮ್ಮಲ್ಲಿ 2002ರಲ್ಲಿ ನನ್ನ ಎಪಿಕ್ ಕಾರ್ಡ್ ಇರಲಿಲ್ಲ, ಅಥವಾ ನಮ್ಮ ತಂದೆ ತಾಯಿಗೂ ಇರಲಿಲ್ಲ, ಅವರು ಯಾವತ್ತೂ ವೋಟರ್ ಲಿಸ್ಟಲ್ಲಿ ಇರಲಿಲ್ಲ, ಆ ಥರದ್ದು ಪ್ರಕರಣಗಳು ಬರ್ತದೆ. ಸೊ ಹಾಗೂ ಏನೂ ತೊಂದರೆ ಇಲ್ಲ. ನಮ್ಮ BLOಗಳಿಗೆ ಅದರ ಮಾಹಿತಿಯನ್ನು ನೀಡಿ ಅವರು ನಮ್ಮ BLO ಆ್ಯಪಲ್ಲಿ ಎಲ್ಲ ಮಾಹಿತಿ ಇರ್ತದೆ. ಅವರದಲ್ಲಿ ಮಾಹಿತಿಯನ್ನು ಎಂಟ್ರಿ ಮಾಡ್ಕೊಳ್ತಾರೆ. ಒಂದು ವಿಷಯ. ಇನ್ನೊಂದು ನಿಮ್ಮ ಗಮನಕ್ಕೆ ಮುಖ್ಯವಾಗಿ ನಾವು ತರಲಿಕ್ಕೆ ಹೊರಟಿರೋದು ನಮ್ಮ ASDDO ಅಂತ ಕರಿತೀವಿ. ಏನದು ASDDO ಅಂತ ಅಂದರೆ ಆಬ್ಸೆಂಟೀಸ್. ಅಂದರೆ ನಾವು ಈ ಪ್ರಕ್ರಿಯೆ ಮಾಡುವಾಗ ನಮ್ಮ ಗಮನಕ್ಕೆ ಬರ್ತದೆ, ಎಷ್ಟೋ ಜನ ಆಬ್ಸೆಂಟೀಸ್ ಅಂದರೆ ಆ ಜಾಗದಲ್ಲಿ ಅವರು ಇಲ್ಲ, ಇನ್ನೊಂದು ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಕೆಲವು ಕಡೆ ಹೇಳ್ತಾರೆ ಪರ್ಮನೆಂಟ್ ಶಿಫ್ಟ್ ಆಗಿಬಿಟ್ಟಿದ್ದಾರೆ, ಮನೆಗೆ ಹೋಗ್ತವೆ, ಅವರು ಇಲ್ಲಿರೋದಿಲ್ಲ, ಎಲ್ಲೋ ಹೋಗಿಬಿಟ್ಟಿದ್ದಾರೆ. ಇದೇ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿದೆ, ಆದರೆ ಅವರು ಅಲ್ಲಿಲ್ಲ, ಶಿಫ್ಟ್ ಆಗಿದ್ದಾರೆ ಅಂತ ಗಮನಕ್ಕೆ ಬರ್ತದೆ. ಪಕ್ಕದಲ್ಲಿ ಕೇಳಿದ್ರೆ ಇಲ್ಲ, ಅವರು ಬೇರೆ ಮನೆಗೆ ಹೋಗಿದ್ದಾರೆ, ಬೇರೆ ಪಾರ್ಟ್ಗೆ ಹೋಗಿದ್ದಾರೆ, ಅಥವಾ ಬೇರೆ ವಾರ್ಡ್ಗೆ ಹೋಗಿದ್ದಾರೆ, ಬೇರೆ ಊರಿಗೆ ಹೋಗಿದ್ದಾರೆ, ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ, ಇಲ್ಲ ಹೊರದೇಶಕ್ಕೆ ಹೋಗಿದ್ದಾರೆ. ಈ ರೀತಿ ಅನೇಕ ಮಾಹಿತಿ ಬರ್ತದೆ. ಪರ್ಮನೆಂಟ್ ಜಸ್ಟ್ ಟೆಂಪ್ರವರಿ ಟ್ರಾವೆಲ್ ಅಲ್ಲ, ಊರಿಗೆ ಹೋಗಿರೋದು ಅಲ್ಲ, ಶಿಫ್ಟ್ ಆಗಿದ್ದಾರೆ ಪರ್ಮನೆಂಟ್ ಆಗಿ, ಹಾಗೆ ಬರ್ತದೆ. ಇನ್ನು ಡೆತ್, ಎಷ್ಟೊಂದು ಕೇಸಲ್ಲಿ ಡೆತ್ ಆಗಿರ್ತದೆ, ಮರಣ ಹೊಂದಿರ್ತಾರೆ, ಬಟ್ ಅವರ ಹೆಸರು ಅಲ್ಲಿ ಇರ್ತದೆ. ಇವರು ಹೋಗಿ ಕೇಳಿದಾಗ ಅವರು ಮನೆಯವರು ಹೇಳ್ತಾರೆ ಮರಣ ಹೊಂದಿದ್ದಾರೆ ಅಂತ ಹೇಳಿ. ಹಾಗಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಏನು ಕೊಡೋದು ಬೇಕಾಗಿಲ್ಲ. ನಮ್ಮ BLOಸ್ಗೆ ಒಂದು ಮಹಜರ್ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಕೆಳಗಡೆಗೆ ಅವರು ನೋಟ್ ಮಾಡಿ, ಇವರ ಮಗ ಅವರು ಹೇಳಿದ್ದಾರೆ, ಇವರ ತಂದೆ ತೀರು ಹೋಗಿದ್ದಾರೆ ಅಂತ ಇಲ್ಲಿ ನೋಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬಹುದು. ಮತ್ತು ಮೊಬೈಲ್ ಆ್ಯಪಲ್ಲಿ 150 ಶಬ್ದಗಳಲ್ಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ ಅವರಿಗೆ. ಆ ಕಾರಣವನ್ನು ಕೊಡಬೇಕು, ಡೆತ್ ಅಂತ ಹೇಳಿ ಇದು ಆಗುತ್ತೆ. ಸೊ ಹಾಗಾಗಿ ಡೆತ್ ಆಗ್ತದೆ. ಡೂಪ್ಲಿಕೇಟ್ಸು ಕೆಲವು ಆಗ್ತದೆ. ಕೆಲವರು 2 ಕಡೆ ಇರೋದು, ಡೂಪ್ಲಿಕೇಟ್ ಇರೋದು ಕಂಡು ಬರ್ತದೆ.
ಅವರು ಆಲ್ರೆಡಿ ಮೊದಲೇ ಇನ್ನೊಂದು ಭಾಗದಲ್ಲಿ ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಾರೆ, ಅವರ ಹೆಸರು ಆಲ್ರೆಡಿ ಎಂಟ್ರಿ ಆಗಿಬಿಟ್ಟಿರ್ತದೆ, ಡೂಪ್ಲಿಕೇಟ್ ಅಂತ ನಮಗೆ ಬರುತ್ತೆ, ಅದು ಒಂದು ನೋಟ್ ಮಾಡ್ಕೋತಾರೆ. ಸೊ ಮತ್ತು ಅದರ್ಸ್ ಅಂತಲೂ ಬರುತ್ತೆ. ಅದರ್ಸ್ ಅಂದರೆ ಕೆಲವರು ರೆಫ್ಯೂಸ್ ಮಾಡ್ಬೋದು, ಕೆಲವರು ಕೊಡದೇ ಇರಬಹುದು, ಕೆಲವರು ರಿಲೆಕ್ಟೆಡ್, ಅವರು ಬೇರೆ ಏನಾದ್ರು ಕಾರಣಗಳಿರ್ಬೋದು. ಅದರ್ಸ್ ಅಂತಲೂ ನಾವು ಕೆಲವು ವಿಷಯದಲ್ಲಿ ಹಾಕ್ತಾರೆ. ಈಗ ಸುಮಾರು ನಮ್ಮ ಹಾಸನದಲ್ಲಿ 15,000 ಈ ಥರ ಅಪ್ಲಿಕೇಶನ್ಸ್ ಅಂದರೆ ಈ ಥರ ಗಮನಕ್ಕೆ ಬಂದಿದೆ ವೋಟರ್ದು ಲೀಸ್ಟ್. ಇದು ಏನಾಗ್ತದೆ, ಇವುಗಳು ಕಡ್ಡಾಯವಾಗಿ ಇದು ಕಡಿತಗೊಳ್ಳುತ್ತೆ. ಮತದಾರರ ಪಟ್ಟಿಯಿಂದ ಇವು ಹೊರಗುಳಿಯೋ ಅವಕಾಶ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಏನು ಹೇಳಿದ್ದೇವೆ, ನಮ್ಮ ಎಲ್ಲ BLOಗಳಿಗೆ ನಮ್ಮ BLAಗಳ ಜೊತೆಯಲ್ಲಿ ಒಂದು ಸಭೆ ಮಾಡಿ ಲೋಕಲಲ್ಲಿ ಈ ಪಟ್ಟಿಯನ್ನು ಅವರ ಗಮನಕ್ಕೆ ತೆಗೆದುಕೊಂಡಿದ್ದೀನಿ. ನೋಡಿ, ಯಾವುದು ಇದು ಡೆತ್ ಆಗಿದೆ, ಇದು ಮಾಹಿತಿ ನಮಗೆ ಇಷ್ಟೊಂದು ಸಿಕ್ಕಿದೆ, ಒಂದೊಂದು ಪೋಲಿಂಗ್ ಸ್ಟೇಷನ್ ವೈಸ್ ಅವರು ಮಾಹಿತಿಯನ್ನು ಶೇರ್ ಮಾಡ್ಕೊತಾರೆ. ಯಾಕಂದರೆ ಇದು ಪಾರದರ್ಶಕವಾಗಿ ಆಗಬೇಕಾಗಿರುತ್ತೆ. ಆ ಶೇರ್ ಮಾಡ್ಕೊಂಡ್ಮೇಲೆ ಅವರಿಬ್ಬರು ಒಂದು ಸಭೆ ಮಾಡಿಕೊಂಡು ಒಂದು ಸಹಿ ಮಾಡಿ ಪ್ರೊಸೀಡಿಂಗ್ ಮಾಡಿ ನಮಗೆ ಅಪ್ಲೋಡ್ ಮಾಡಬೇಕು. ಅದರರ್ಥ ನಾವು ಏನು ನಾನು ಹೇಳಿದೆ, ಅಬ್ಸೆಂಟೀಸ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್, ಇವು ಏನು ನಾವು ಕಡಿತಗೊಳ್ಳೋ ಅವಕಾಶ ಇರೋದ್ರಿಂದ ಇವನ್ನು ನಾವು ಅವರ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ರಾಜಕೀಯ ಪಕ್ಷದ ಒಂದು ಸಭೆಯನ್ನು ಮಾಡಿದ್ವಿ, ಮುಖಂಡರ ಸಭೆಯನ್ನು, ಪ್ರತಿನಿಧಿಗಳ ಸಭೆಯನ್ನು. ಅಲ್ಲೂ ಸಹ ನಾವು ಇವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಯಾವ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಂಭವ ಇರ್ತದೆ, ಈ ಹೆಸರುಗಳು ಇರ್ತದೆ, ಈ ನಂಬರ್ಗಳು ಇರ್ತದೆ. ಹಾಗಾಗಿ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ 15,000 ಕಂಡು ಬಂದಿದೆ. ಆ ಥರ ಇನ್ನೂ ನಮಗೆ ನಾವು ಇನ್ನು ಎನ್ಯುಮರೇಷನ್ ಫಾರ್ಮ್ ಏನು ಕೊಟ್ಟಿದ್ದೇವೆ ಅದು ಇನ್ನೂ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾವೆ. ಅದು ಬಂದರೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಈ ನಂಬರ್. ಸೊ ಇದು ಒಂದು ಮಾಹಿತಿ ತಮಗೆ ಹೇಳಬೇಕು, ಹಂಚ್ಕೊಳ್ಬೇಕು ಅಂತ ಹೇಳಿ ಇಷ್ಟು ಹೇಳ್ತಾ ನಾನು ಮತದಾರರಿಗೆ ಇಷ್ಟೇ ಕೋರಿಕೊಳ್ಳೋದು, ಗೊಂದಲ ಏನೂ ಇಲ್ಲ. ಸಪೋಸ್ ನಿಮ್ಮಲ್ಲಿ 2002ರಲ್ಲಿ ನಿಮ್ಮ ಹೆಸರು ಇರಲಿಲ್ಲ, ನೋ ವರೀಸ್, ಏನು ಚಿಂತೆ ಮಾಡೋದು ಬೇಡ. ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಯಾವುದಾದರೂ ಒಂದು ವೋಟರ್ ಒಂದು ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಿರ್ಬೋದು, ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಅಲ್ಲಿ ನಿಮ್ಮ ವೋಟರ್ ಇರ್ತಾರೆ, ಆ ಮಾಹಿತಿನ ನಮಗೆ ಕೊಡಿ. ನಾವು ಫ್ಯಾಮಿಲಿ ಲಿಂಕೇಜ್ ಮಾಡ್ತೇವೆ ಅಷ್ಟೇ. ಅಂದರೆ ಪ್ರೊಜನಿ ಲಿಂಕೇಜ್ ಆಗುತ್ತೆ, ಮ್ಯಾಪಿಂಗ್ ಆಗುತ್ತೆ. ಮ್ಯಾಪಿಂಗ್ ಆದರೆ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ವೋಟರ್ದು ಕನ್ಫರ್ಮ್ ಮಾಡ್ತಾರೆ ಅಷ್ಟೇ. ನಮಗೆ ಏನು ಇದರಿಂದ ತೊಂದರೆ ಆಗೋದಿಲ್ಲ. ಹಾಗಾಗಿ ಯಾವುದೇ ಗೊಂದಲ ಬೇಡ. ಏನೇ ಗೊಂದಲಗಳಿದ್ದರೂ ನಮಗೆ ಸಹ ಫೋನನ್ನು ಮಾಡ್ಬೋದು, ದೂರವಾಣಿ ಕರೆ ಮಾಡ್ಬೋದು. 1950 ಟೋಲ್ ಫ್ರೀ ನಂಬರ್ ಇರ್ತದೆ. ಫೋನ್ ಮಾಡಿಬಿಟ್ಟು ಎಷ್ಟೋ ನಮಗೆ ಕಾಲ್ ಬರ್ತಾ ಇದೆ, ಸುಮಾರು 49 ಫೋನ್ ಕರೆಗಳು ಬಂದಿದೆ, ಹೆಚ್ಚಿನ ಕರೆಗಳು ಬಂದಿದೆ. ಅವರು ಮೆಜಾರಿಟಿ ನಮಗೆ SR ಬಗ್ಗೆ ಅವರ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೂ ಸಹ ನಾವು ಉತ್ತರವನ್ನು ಕೊಡ್ತಾ ಇದ್ದೇವೆ. ಈಗ ಒಂದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಅಂತ ಇತ್ತು ನಿಮ್ಮ ಭುವನಹಳ್ಳಿಯಲ್ಲಿ, ಪ್ರೈಮರಿ ಪ್ರಾಥಮಿಕ ಶಾಲೆ ಇತ್ತು. ಈಗ ಅದು ಹೋಗಿ ಪೋಲಿಂಗ್ ಸ್ಟೇಷನ್ ಹೈಸ್ಕೂಲ್ಗೆ ಹೋಗಿರಲಿ, ಈಗ ಎಲ್ಲಾದರೂ ಹೋಗಿರಲಿ, 2002ರಲ್ಲಿ ನೀವು ವೋಟ್ ಮಾಡಿದಾಗ ಅದೇ ಶಾಲೆಯಲ್ಲೇ ಇತ್ತು, ಅದು ಬರೆದ್ರೆ ಹಾಗೆ. ಅಷ್ಟು ಮಾಹಿತಿ ಕೊಟ್ಟರು ನಮ್ಮ BLOs ಆ ಭಾಗ ಸಂಖ್ಯೆಯನ್ನು ತೆಗಿತಾರೆ. ನಮ್ಮಲ್ಲಿ 2002ರದ್ದು ವೆಬ್ಸೈಟಲ್ಲೂ ಮಾಹಿತಿ ಇರ್ತದೆ, ಮತ್ತು ಹಾರ್ಡ್ ಕಾಪಿನೂ ಎಲ್ಲರ ಬಳಿ ಒಂದೊಂದು ಕಾಪಿ ಇರ್ತದೆ BLO ಬಳಿ. ಈಗ ಅರ್ಜಿನ ಫಿಲ್ಅಪ್ ಮಾಡಿ ಕೊಟ್ಟಿರ್ತೀವಿ ಬಂದಿದೆ, ಅವರು ಇದನ್ನ ರಿಜಿಸ್ಟರ್ ಮಾಡಿದಾರೆ ಅಂತ ನನಗೆ ಕನ್ಫರ್ಮ್ ಆಗದೆ, ಅದನ್ನು ತಿಳ್ಕೊಳ್ಳೋದು ನಮಗೆ ಗೊತ್ತಾಯಿತು, ಅದು ಆಯಿತು, ಈಗ ಆಗಿದೆ ಅಂತ ಗೊತ್ತಾಗಬೇಕು ಅಂತ ಅಪ್ಲೋಡ್ ಆಗಿದೆ ಇದು ಅಂತ. ಓಕೆ ಇದನ್ನೇ ಅದಕ್ಕೆ ಹೇಳೋದು, ಇದನ್ನ ತ್ರಿಪ್ರತಿಯಲ್ಲಿ ಕೊಡ್ತಾರೆ. 2 ಪ್ರತಿಯಲ್ಲಿ ಯಾಕೆ ಕೊಡ್ತಾರೆ ಅಂದರೆ, ಇದನ್ನ ನೀವು ಎರಡನ್ನೂ ತುಂಬಿ ಮಾಡಿ, ಎರಡನ್ನೂ ಸಹಿ ಮಾಡಿ, ಎರಡನ್ನೂ BLO ಸಹಿ ಮಾಡಿಸಿ ನೀವು ಇಟ್ಕೊಂಡಿರ್ಬೇಕು. ಒಂದು ಪ್ರತಿ ನಿಮಗೆ ರಶೀದಿ ಥರ ಅಕ್ನಾಲಜ್ಮೆಂಟ್, ನೀವು ಒಂದು ಪ್ರತಿ ನಿಮ್ಮಲ್ಲಿ ಇರಬೇಕು, ಇನ್ನೊಂದು ಪ್ರತಿ BLOಗೆ ಕೊಟ್ಬಿಡ್ತೀರಿ, ಆಯಿತಾ? ನಿಮ್ಮ ಕೆಲಸ ಮುಗೀತು. ನೀವು ಕೇಳ್ಬೋದು, ಈಗ ಸಪೋಸ್ ಅವರು ಅಪ್ಲೋಡ್ ಮಾಡಿದ್ದಾರಾ ಇಲ್ಲ, ಇದು ಯಾವಾಗ ಗೊತ್ತಾಗುತ್ತಂದರೆ ಆಗಸ್ಟ್ 5ನೇ ತಾರೀಕು ಒಂದು ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ ಆಗುತ್ತೆ, ಪ್ರಕಟಣೆ ಆಗುತ್ತೆ. ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ ಆಗಸ್ಟ್ 5ನೇ ತಾರೀಕು. ನಿಮ್ಮ ಹೆಸರು ಅದರಲ್ಲಿ ಇತ್ತಪ್ಪ ಅಂದರೆ ಅವರು ಅದನ್ನು ಅಪ್ಲೋಡ್ ಮಾಡಿದ್ದಾರೆ, ನಿಮ್ಮ ಹೆಸರು ಅದರಲ್ಲಿ ಇರಲಿಲ್ಲ ಅಂದರೆ ಅವರು ಬಿಟ್ಟು ಹೋಗಿದ್ದಾರೆ. ಅದು ಅಲ್ಲ, ಆಗ ಆ ಥರ ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ಯಾಕಂದರೆ ಈಗ ನಾವು ಎನ್ಯುಮರೇಷನ್ ಫಾರ್ಮ್ ಏನು ಕೊಟ್ಟಿದ್ದೀವಿ 100% ಅಪ್ಲೋಡ್ ಮಾಡೋದಕ್ಕೆ ನಾವು ಇಲ್ಲಿ ಮಾನಿಟರ್ ಮಾಡ್ತಾ ಇರ್ತೇವೆ. 100 ಸ್ವಲ್ಪ ವೇಣು ಪ್ರಶ್ನೆ ಕಂಪ್ಲೀಟ್ ಮಾಡಿಬಿಡ್ತೀನಿ. 100% ಅವರು ಅಪ್ಲೋಡ್ ಮಾಡಬೇಕು. ಅದಕ್ಕೆ ನಾವು ಎವ್ರಿ ಡೇ ಯಾವ್ಯಾವ ಪೋಲಿಂಗ್ ಸ್ಟೇಷನಲ್ಲಿ ಎಷ್ಟು ಜನಕ್ಕೆ ಎನ್ಯುಮರೇಷನ್ ಮುಗಿಸಿದ್ದಾರೆ ಆ ಮಾಹಿತಿ, ಮತ್ತು ಎಷ್ಟು ಜನದಿಂದ ಎನ್ಯುಮರೇಷನನ್ನು ಕಲೆಕ್ಟ್ ಮಾಡಿದ್ದಾರೆ ಮಾಹಿತಿ, ಕಲೆಕ್ಟ್ ಮಾಡೋದಷ್ಟೇ ಅಲ್ಲ ಅಪ್ಲೋಡ್ ಮಾಡಿದರೆ ಮಾಹಿತಿ,
ನೀವೇನು ವರಿ ಮಾಡೋದು ಬೇಡ, ನಾವಿಲ್ಲ 100% ಮಾನಿಟರ್ ಮಾಡ್ತಾ ಇರ್ತೀವಿ. ನಿಮ್ಮ ಸಹಿ ಇದ್ದು ಎರಡಕ್ಕೂ ಒಂದೇ ಥರ ನೀವು ಮಾಡಿರ್ತೀವಿ, ಒಂದು ಪ್ರತಿ ನಿಮ್ಮ ಹತ್ರ ಇರ್ತದೆ. ನಾಳೆ ನೀವೇನಾದರೂ, ನಾವು ನೆಕ್ಸ್ಟ್ ಅದೇ ಹೇಳಿದೆ, ಇನ್ನು ಮುಂದಿನ ಪ್ರೋಸೆಸ್ ಬರ್ತದೆ. ಪ್ರಕಟಣೆ ಆದಮೇಲೆ ಕ್ಲೈಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಪೀರಿಯಡ್ ಅಂತ ಬರುತ್ತೆ. ಅಂದರೆ ಕ್ಲೈಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಅಂದರೆ ನಿಮ್ಮ ಹೆಸರು ಬಿಟ್ಟೋಗಿದ್ರೆ ಯು ವಿಲ್ ಕ್ಲೈಮ್, ನನ್ನ ಹೆಸರು ಬಿಟ್ಟೋಗಿದೆ, ಅದಕ್ಕೆ ಕ್ಲೈಮ್ಸ್ ಅಂತಾರೆ. ನನ್ನ ಹೆಸರು ಬಿಟ್ಟೋಗಿದೆ, ಏನಕ್ಕೆ ಬಿಟ್ಟೋಗಿದೆ ಅದನ್ನು ನೀವು ಕೇಳ್ಬೋದು. ಆಬ್ಜೆಕ್ಷನ್ಸ್, ಇನ್ನೂ ಯಾರೋ ಬೇರೆ ಅನಧಿಕೃತವಾಗಿ ಯಾರೋ ಹೆಸರು ಇದೆ ಅಂತ ನಿಮಗೆ ಕಂಡು ಬಂದರೆ ನೀವು ಅದಕ್ಕೆ ಆಬ್ಜೆಕ್ಷನು ಮಾಡ್ಬೋದು. ಅವ್ರ ಹೆಸರು ಯಾಕೆ ಇಲ್ಲಿ ಬಂತು ಅಂತ. ಈ ರೀತಿ ಕ್ಲೈಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಅದು ನೆಕ್ಸ್ಟ್ ಫೇಸಲ್ಲಿ ಬರ್ತದೆ. ಅದಕ್ಕೆ ಮತ್ತೊಮ್ಮೆ ನಾನು ಹೇಳ್ತೀನಿ ಅದು ಯಾವ ರೀತಿ ನಡೆಯುತ್ತೆ, ಆಮೇಲೆ ಅದರಲ್ಲಿ ಯಾವ ರೀತಿ ಕ್ಲೈಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಫೈಲ್ ಮಾಡಬೇಕು, ಅದು ನೆಕ್ಸ್ಟ್ ಫೇಸಲ್ಲಿ ನೋಡೋಣ. ಈಗ ನಾವು ಏನಕ್ಕೆ ಫೋಕಸ್ ಮಾಡಬೇಕಿದೆ, ಎನ್ಯುಮರೇಷನ್ ಫಾರ್ಮ್ ಮುಟ್ಟಿಸಿ. ಎನ್ಯುಮರೇಷನ್ ಪ್ರತಿಯೊಬ್ಬರು ವೋಟರ್ ಎನ್ಯುಮರೇಷನ್ ಫಾರ್ಮ್ ಮೊದಲು ತಗೊಳ್ಳಿ. ನೀವೇನು ಮಾಹಿತಿ ಗೊತ್ತಿದೆ ಗೊತ್ತಿಲ್ಲ ಆಮೇಲೆ ಮೊದಲು ಇದನ್ನ ಕೆಳಗಿನ ಮಾಹಿತಿನ ಪೂರ್ತಿ ತುಂಬಿ ಸಹಿ ಮಾಡ್ಕೊಳ್ಳಿ. 2002ರ ಮಾಹಿತಿ ನಿಮಗೆ ಲಭ್ಯ ಇದ್ದಲ್ಲಿ ಅದನ್ನ ಫಿಲ್ಅಪ್ ಮಾಡಿ. ನಾನು ಹೇಳೋದು ನಮ್ಮ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ, ಯಾಕಂದ್ರೆ ನಾವು ಒಂದು ಕಡೆ 90% ವೋಟಿಂಗ್ 80% ವೋಟಿಂಗ್ ಎಲ್ಲ ಹೇಳ್ತೇವೆ. ಪ್ರತಿಯೊಬ್ಬರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರ್ತದೆ. ನೀವು ಒಂದು ಸ್ವಲ್ಪ ಶ್ರಮ ವಹಿಸಬೇಕು. 2002ರಲ್ಲಿ ನನ್ನ ಹೆಸರು ಎಲ್ಲಿ, ಅದನ್ನು ಖಂಡಿತ ಎಲ್ಲರಿಗೂ ಇದ್ದೇ ಇರ್ತದೆ. ಸರಿ, ನಿಮ್ಮ ಹೆಸರು ಇಲ್ಲ, ನಮ್ಮ ತಂದೆ ಹೆಸರಾದ್ರೂ ಇರಲೇಬೇಕಲ್ಲ, ಯಾವುದಾದ್ರೂ ಒಂದು ಭಾಗದಲ್ಲಿ, ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ದಲೇ ಇರೋಕ್ಕೆ ಹೇಗೆ ಸಾಧ್ಯ? ಸರಿ, ಇನ್ನೂ ಹೇಳ್ಬೋದು, ಮೇಡಮ್ ನಮ್ಮ ತಂದೆ ತಾಯಿನೂ ವೋಟ್ ಮಾಡಿಲ್ಲ, ನಮ್ಮ ಅಜ್ಜಿ ತಾತನೂ ವೋಟ್ ಮಾಡಿಲ್ಲ, ಯಾರೂ ವೋಟ್ ಮಾಡಿಲ್ಲ. ಈಗೂ ಕೆಲವರು ಹೇಳ್ಬೋದು. ಎಷ್ಟು ಶೇಕಡ ಇರ್ತದೆ ಅದು? 100ರಲ್ಲಿ ಎಷ್ಟು ಇರ್ತದೆ ಆ ಥರ ಪ್ರಕರಣಗಳು? ಇಡೀ ಜೀವನದಲ್ಲೇ ವೋಟ್ ಮಾಡದೇ ಇದ್ದಿದ್ದು ಮತ್ತೆ ಅವರ ಹೆಸರು ವೋಟರ್ಲಿ ಬರದೇ ಇದ್ದಿದ್ದು ಎಷ್ಟು ಪ್ರಕರಣ ಬರ್ಬೋದು? ಅವರಿಗೂ ಉಂಟು ಅವಕಾಶ. ಸಪೋಸ್ ಅವರು ಭಾರತೀಯ ಪ್ರಜೆ ಆಗಿದ್ದಲ್ಲಿ ಮತ್ತೆ 18 ತುಂಬಿದ್ದಲ್ಲಿ ಪ್ರತಿಯೊಬ್ಬರಿಗೂ ಮತದಾನದ ಅವಕಾಶ ಮತ್ತು ಹಕ್ಕು. ಈಗಲೂ ಅವ್ರು ಏನಾದರೂ ಆ ಥರ ಬಿಟ್ಟು ಹೋಗಿದ್ರೆ ನಂತರ ಅವರು ಫಾರ್ಮ್ ನಂಬರ್ 6 ಅಂತ ಹೇಳ್ತಾರೆ, ಅದನ್ನು ಕೊಟ್ಟು ಅವರ ಹೆಸರನ್ನು ಅಡಿಷನ್ ಮಾಡಿಸ್ಬೋದು. ಈಗಲ್ಲ, ಅದು ನಿರಂತರ ಪ್ರಕ್ರಿಯೆ ಬೇಕು. ಅಡಿಷನ್ ಫಾರ್ಮ್ ನಂಬರ್ 6 ತೊಗೊಳ್ಬೋದು, ಡಿಲೀಷನ್ ಫಾರ್ಮ್ ನಂಬರ್ 7 ಕೊಡ್ತಾರೆ, ಬದಲಾವಣೆಗೆ ಫಾರ್ಮ್ ನಂಬರ್ 8 ಕೊಡ್ತಾರೆ. ಅದು ನಿರಂತರ ಪ್ರಕ್ರಿಯೆ ಇದ್ದೇ ಇರ್ತದೆ. ಅದನ್ನು ಯಾವಾಗ ಬೇಕಿದ್ರೂ ಅವರು ಮಾಡ್ಕೊಳ್ಬೋದು. ಆದರೆ ಈಗ ನಾನು ಹೇಳ್ತಾ ಇರೋದು ಸ್ಪೆಷಲ್ ಸರ್ವೆ ಡಿವಿಷನಲ್ಲಿ ಆಲ್ರೆಡಿ ಮತದಾರರ ಪಟ್ಟಿಯಲ್ಲಿ ಹೇಗೆ ಇರ್ತದೋ ಹಾಗೆ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗಿ ಬಂದಿದೆ. ಈ ಮಾಹಿತಿ ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಿಂಟ್ ಆಗ್ತದೆ. ಯಾರ್ಯಾರು ಮ್ಯಾಪ್ ಮಾಡಿದವ್ರಿಗೂ ಎನ್ಯುಮರೇಷನ್ ಫಾರ್ಮ್ ಬಂದಿದೆ, ಮ್ಯಾಪ್ ಮಾಡಿದವ್ರಿಗೂ ಬಂದಿದೆ. ಇಬ್ಬರೂ ಸಹಿ ಮಾಡಿ ಇನ್ಫಾರ್ಮೇಷನ್ ತಮಗೆ ಏನು ಗೊತ್ತಿದೆ ಆ ಇನ್ಫಾರ್ಮೇಷನ್ ತುಂಬಿ ಅವರು ಕೊಟ್ಟಿದ್ದಾರೆ. ನಮ್ಮ BL ಅವರು ಅದಕ್ಕೆಲ್ಲ ಪರಿಶೀಲನೆ ಮಾಡಿ ವೆಬ್ಸೈಟನ್ನು ವೆರಿಫೈ ಮಾಡಿ ಅವರ ಬುಕ್ಲೆಟನ್ನು ಎಲ್ಲ ಚೆಕ್ ಮಾಡಿ ಎಲ್ಲ ಮಾಹಿತಿಯನ್ನು ತುಂಬಿ ಅಪ್ಲೋಡ್ ಮಾಡ್ತಾರೆ. ನೀವು ಕೇಳ್ಬೋದು, ಇನ್ಕಂಪ್ಲೀಟ್ ಮಾಡಿದ್ದು ಅಪ್ಲೋಡ್ ಮಾಡಿರ್ತಾರೆ. ಯಾಕಂದರೆ ಷರತ್ತಲ್ಲಿ ಬರೀತಾರೆ, ಇವರು ಯಾವುದು ಇಲ್ಲಿ ಮಾಹಿತಿ ಸಿಕ್ಕಿಲ್ಲ, ನಾವು ಚೆಕ್ ಮಾಡಿದ್ದೀವಿ ಏನಾದರೂ ಇದ್ದರೆ. ಎಲ್ಲದಕ್ಕೆ ಮುಂದಿನ ಪ್ರಕ್ರಿಯೆ ಇದೆ. ಆಗ ನಮ್ಮ ERO ಅಂತ ಹೇಳ್ತೇವೆ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ. ಅವರಿಗೆ ಏನಾದರೂ ಈ ಥರ ಅನಮಲಿಸ್ ಅಂತೇವೆ ನಾವು, ಏನಾದರೂ ತಪ್ಪುಗಳು ಕಂಡು ಬಂದರೆ, ಏನಾದರೂ ತಪ್ಪು ಮಾಹಿತಿ ಅಂತ ಕಂಡು ಬಂದರೆ ಅವರು ನೋಟಿಸ್ ಕೊಡಲಿಕ್ಕೆ ಅವಕಾಶ ಇರ್ತದೆ. ಅದು ಎಲ್ಲ ಡ್ರಾಫ್ಟ್ ರೂಲ್ ಆದಮೇಲೆ. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ, ಅದರಲ್ಲೂ ಹಾಸನ ನಗರ ಪ್ರದೇಶದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 15,000 ಜನಕ್ಕೆ ಇನ್ನೂ ಎನ್ಯುಮರೇಷನ್ ಫಾರ್ಮ್ ಮುಟ್ಟಿಲ್ಲ ಅಂದರೆ ಏನರ್ಥ ಗೊತ್ತಾ? ಅವರು ಅಲ್ಲಿ ಇಲ್ಲ, ನಾಟ್ ಟ್ರೇಸಬಲ್. ಅವರು ಶಿಫ್ಟೆಡು ಎಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಅಂದರೆ ಡೆತ್ ಇಲ್ಲ, ಅದು ಬೇರೆ, ಡೆತ್ತು ಶಿಫ್ಟ್ ಅದು ಬೇರೆ. ಅದು ಬಿಟ್ಟೂ ಇನ್ನೂ 15,000 ಜನ ಇದ್ದಾರೆ. ಅದಕ್ಕೆ ಅವರಿಗೆ ಎನ್ಯುಮರೇಷನ್ ಫಾರ್ಮ್ಸ್ ಮುಟ್ಲಿಕ್ಕೆ ನಮ್ಮ BL ಒಬ್ಬರು ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಅವರು ಮನೆ ಶಿಫ್ಟ್ ಮಾಡಿರ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೆ, ಇಲ್ಲಿಂದ ಬೇರೆ ಕಡೆಗೆ ವರ್ಗ ಆಗಿ ಹೋಗಿರ್ತಾರೆ, ಇಲ್ಲಿಂದ ವಾರ್ಡ್ ಬಿಟ್ಬಿಟ್ಟು ಇನ್ನೂ ಎಲ್ಲೋ ಬೇರೆ ವಾರ್ಡ್ಗಳಿಗೆ ಹೋಗ್ಬಿಟ್ಟಿರ್ತಾರೆ. ಸೊ ಈ ಥರ ಪ್ರಕರಣಗಳು. ನಾನು ಮತ್ತೊಮ್ಮೆ ಹೇಳ್ತಾನೆ, ಯಾರ ಹೆಸರು ವೋಟರ್ ಲಿಸ್ಟಲ್ಲಿ ಇರ್ತದೆ ಅವರಿಗೆ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ನೀವು ಮೊದಲು ಎಪಿಕ್ ಕಾರ್ಡ್ ಪ್ರಶ್ನೆ ಅಲ್ಲ, ಎಷ್ಟೋ ಜನಕ್ಕೆ ಎಪಿಕ್ ಕಾರ್ಡ್ ಇರ್ತದೆ, ಅವರ ವೋಟರ್ ಲಿಸ್ಟಲ್ಲಿ ಯಾವಾಗ ಡಿಲೀಟ್ ಆಗ್ತದೆ ಗೊತ್ತೇ ಇರಲ್ಲ ಅಲ್ಲ. ಅದಕ್ಕೆ ಅದರ ಅರ್ಥ ಎಪಿಕ್ ಕಾರ್ಡ್ ಕಂಪ್ಲೀಟ್ ಆಗಲ್ಲ. ಅದಕ್ಕೆ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು. ಎಪಿಕ್ ಕಾರ್ಡು ನಾನು ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನು ಮಾಡ್ತೀನಿ? ಎಪಿಕ್ ಕಾರ್ಡು ನಿಮ್ಮದು ಇದು ಅಲ್ಲ, ವೋಟರ್ ಲಿಸ್ಟಲ್ಲಿ ಅವರ ಹೆಸರು ಇರಬೇಕು. ಇದೆನಾ ಫಸ್ಟ್ ಆಫ್ ಆಲ್? ಯಾವ ಭಾಗದಲ್ಲಿ ಇದೆ? ಅದು ಬೇಡ, ಎಷ್ಟು ವರ್ಷದಿಂದ ಅವರಿಗೂ ಬೇಡ. ಅವರ ಹೆಸರು ಯಾವ ವೋಟರ್ ಲಿಸ್ಟಲ್ಲಿ ಇದೆ, ಯಾವ ಭಾಗ ಸಂಖ್ಯೆಯಲ್ಲಿ ಇದೆ ಅಂತ ನಿಮಗೆ ಗೊತ್ತಿದ್ರೆ ಆ ಭಾಗ ಸಂಖ್ಯೆಯಲ್ಲಿ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗಿ ಬರ್ತದೆ.
ದೂರದಲ್ಲಿ ಇವಾಗ ಮತಗಟ್ಟೆಯನ್ನ ಬಿಟ್ಟು ಹುಟ್ಟೂರನ್ನ ಬಿಟ್ಟು ದೂರದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. BLOಗಳು ನಮ್ಮ ಮನೆ ಬಾಗಿಲುಗಳಿಗೆ ಬಂದಾಗ ಆ ಮತದಾರರ ಸಂಬಂಧಿಕರು ಅವರಿಗೆ ಒಂದು ಮಾಹಿತಿಯನ್ನ ಒದಗಿಸಿದ್ರೆ ಆಗತ್ತಾ, ಅಥವಾ ವ್ಯಕ್ತಿಗಳೇ ಬಂದು ಖುದ್ದಾಗಿ BLOಗಳನ್ನ ಭೇಟಿ ಮಾಡಿ ಮಾಹಿತಿಯನ್ನು ಒದಗಿಸೋದು ಸರಿ ಇರುತ್ತಾ? ಯಾಕಂತ ಹೇಳಿದ್ರೆ ನಾವು ಹಲವಾರು BLOಗಳನ್ನ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಾಗಿರ್ಬೋದು, ಆಲೂರಲ್ಲಾಗಿರ್ಬೋದು ತುಂಬಾ ಕೇಳಿದಾಗ ಹೇಳಿದ್ರು ತುಂಬಾ ಗೊಂದಲಗಳಿಗೆ ಒಳಗಾಗ್ತಿದ್ದಾರೆ. ಇವರೊಬ್ರು ಕೇಳಿದ್ರು ಮತ್ತೆ ಶೀಟ್ ನ ಕೊಡ್ತೀರಾ ಎಲಿಮಿನೇಷನ್ ಫಾರ್ಮ್ ಅಂತ. ಇಷ್ಟೆಲ್ಲ ಗೊಂದಲಗಳಾಗುವಾಗ ಆ ವ್ಯಕ್ತಿನೇ ಬಂದು ಖುದ್ದಾಗಿ BLOಗಳಿಗೆ ಮಾಹಿತಿ ನೀಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ವೆರಿ ಗುಡ್ ಕ್ವಶನ್. ನೀವು ಮತದಾರರು ಈಗ ಒಂದು ಮನೆಯಲ್ಲಿ 4 ಜನ ವೋಟರ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಬೇರೆ ವಿದೇಶದಲ್ಲಿ ಹೋಗ್ಬಿಟ್ಟಿದ್ದಾರೆ, ಅಥವಾ ಇನ್ನೊಬ್ಬರು ಯಾತ್ರೆಗೆ ಹೋಗ್ಬಿಟ್ಟಿದ್ದಾರೆ, ಒಬ್ಬರು ಮನೆಯಲ್ಲಿ ಹಿರಿಯರಿದ್ದಾರೆ. ಒಬ್ಬ ಹಿರಿಯರು ಅವರ ಎಲ್ಲ ಮಾಹಿತಿಯನ್ನು ಇವರೇ ಫಾರ್ಮನ್ನು ತುಂಬಿ ಸಹಿ ಮಾಡಿ ಅವ್ರಿಗೆ ಏನು ಸಂಬಂಧ ಇದೆ ಅಂತ ಬರೆದು ಕೊಡ್ಬೋದು. ಅವರೇ ಬರಬೇಕು, ಮತದಾರರೇ ಬಂದು ಕೊಡಬೇಕು, ಅಲ್ಲಿಂದ ಇದೇ ಕಾರ್ಯಕ್ಕೋಸ್ಕರ ಅವರು ಮತ್ತೆ ವಾಪಸ್ ಬಂದು ಕೊಡಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿ ಒಬ್ಬ ಹಿರಿಯ ಸದಸ್ಯರು ಇರ್ತಾರೆ, ಅವರೆಲ್ಲ ಮಾಹಿತಿಯನ್ನು ತುಂಬಿ ಸಹಿ ಮಾಡಿ ನಮ್ಮ BLOಗೆ ಕೊಡ್ಬೋದು. ಮತದಾರರೇ ಖುದ್ದಾಗಿ ಕೊಡಬೇಕು ಅಂತ ಇಲ್ಲ. ಹಾಗಾದ್ರೆ ನಮ್ಮ ಕೇಂದ್ರ ಚುನಾವಣಾ ಆಯೋಗದ ಆದೇಶದಂತೆ ಇವಾಗ ನಿರ್ದೇಶನದಂತೆ ಏನ್ ನಡೀತಾ ಇದೆ, SIR ಪರಿಷ್ಕರಣೆ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಇದು ನಮ್ಮ ಮತದಾರರಿಗೆ ಈ ಮುಂದೆ ಬರುವಂತಹ ಚುನಾವಣೆಗೆ ಎಷ್ಟು ಪ್ರಭಾವವನ್ನ ಬೀರುತ್ತೆ, ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ? ಇದು ಒಂದು ಮುಖ್ಯವಾದ ಪ್ರಶ್ನೆ. ನೋಡಿ, ಒಂದು ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದಾರೆ, ಈ ಸಮಗ್ರ ಪರಿಷ್ಕರಣೆಯಲ್ಲಿ ಏನೋ ಆಗಿಬಿಡ್ತದೆ, ಡಿಲಿಷನ್ ಆಗಿಬಿಡ್ತದೆ, ನಮ್ಮ ಹೆಸರೆಲ್ಲ ಹೊರಟೋಗ್ಬಿಡ್ತದೆ. ಮತ್ತೊಮ್ಮೆ ನಾನು ಕ್ಲಾರಿಫಿಕೇಶನ್ ಸ್ಪಷ್ಟನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಆ ಥರ ಏನೂ ಆಗಲ್ಲ. ನಿಮ್ಮ ಹೆಸರು ಈಗ ಆಲ್ರೆಡಿ ಮತದಾರರ ಪಟ್ಟಿಯಲ್ಲಿ ಇದೆ. ಅದಕ್ಕೆ ನೀವು 2002ರಿಂದ ಒಂದು ಕ್ರೆಡೆನ್ಷಿಯಲ್ಸ್ ನಾವು ಕೇಳಿದ್ದೇವೆ, ಮಾಹಿತಿ ಕೇಳಿದ್ದೇವೆ, ಅದು ಕೊಡ್ತೀರಾ. ಸಪೋಸ್ ನೀವು ಆ ಮಾಹಿತಿ ಕೊಟ್ಟಿಲ್ಲ ಅಂದ್ರೂ ಸಹ ನಿಮಗೆ ನೆಕ್ಸ್ಟ್ ನಾವು ಡ್ರಾಫ್ಟ್ ಬಂದಾಗ ನಿಮಗೆ ಕೇಳ್ಬೋದು, ಮಾಹಿತಿ ನೀವೆಲ್ಲಿದ್ದೀರಿ ನಿಮಗೆ ಅಂತ ಹೇಳಿ ನಮ್ಮ ERO ಕೇಳ್ಬೋದು. ಆಗ ನೀವು ಒಂದು ದಾಖಲೆಗಳನ್ನ ಕೊಡಬಹುದು. ನಾನು 2002ರಲ್ಲಿ ಎಲ್ಲೂ ಇರಲಿಲ್ಲ, ಅದೇ ಹೇಳ್ತಾ ಇದ್ರು, ನಮ್ಮ ತಂದೆ ತಾಯಿ ಅಲ್ಲೂ ಇರಲಿಲ್ಲ, ಯಾರೂ ಇರಲಿಲ್ಲ. ಆಗ ನಿಮಗೆ ನಮ್ಮ ವಿಚಾರಣೆ ಮಾಡಬಹುದು. ನಮ್ಮ ಡೌಟ್ ಬಂದರೆ ನಮ್ಮ ERO ಆಗ ನಿಮಗೆ ನೋಟಿಸ್ ಬರ್ತದೆ. ನೋಟಿಸ್ ಬಂದಾಗ ಯಾವುದಾದ್ರೂ ಒಂದು ದಾಖಲೆಯನ್ನು ಪ್ರೊಡ್ಯೂಸ್ ಮಾಡಬಹುದು. ನಿಮಗೆ 12 ದಾಖಲೆಗಳ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಆಗ ನಿಮಗೆ ದಾಖಲೆಗಳನ್ನು ಕೊಡಬಹುದು. ನೀವು ಅಂದರೆ 2002ರಲ್ಲಿ ನೀವು ಎಲ್ಲಿ ವಾಸಿಸ್ತಾ ಇದ್ರಿ ಎಲ್ಲ ಇರಬೇಕು ಅಲ್ಲ, ನೀವು ಹಾಗೆ ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮಾಹಿತಿಯನ್ನು ಯಾವುದಾದರೂ ಒಂದು 12 ದಾಖಲೆಗಳಲ್ಲಿ ಒಂದು ದಾಖಲೆಯನ್ನು ನೀವು ಕೊಟ್ಟರೆ, ಒಂದು ಕೊಡಬೇಕು, ಎಲ್ಲನೂ ಅಲ್ಲ, ಯಾವುದಾದರೂ ಒಂದು ದಾಖಲೆಯನ್ನು ಕೊಟ್ಟಲ್ಲಿ ನಿಮ್ಮ ಹೆಸರು ಅಲ್ಲಿ ಕನ್ಫರ್ಮ್ ಆಗ್ತದೆ. ನಾವು ಈ ಕೆಲವು BLOಗಳು ಕೆಲವು ಸಮುದಾಯ ಭವನಗಳಲ್ಲಿ, ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಸ್ಜಿದ್ಗಳಲ್ಲಿ, ಚರ್ಚ್ಗಳಲ್ಲಿ ಈ ಥರ ಕೂತ್ಕೊಂಡು ಬರೀತಾರೆ ಅಂತ ಹೇಳಿ ಕೆಲವು ಕಡೆ ಎಲ್ಲ ಬಂತು. ಆದರೆ ನಮ್ಮಲ್ಲಿ ಆ ಥರ ಮೇಜರಾಗಿ ಬರಲಿಲ್ಲ. ಬಟ್ 3 ಕಡೆಯಿಂದ ನಮಗೆ ಆ ಥರ ಮಾಹಿತಿ ಬಂತು. ಒಂದು ಕಡೆ ಮಾತ್ರ ನಮ್ಮ ಬೇಲೂರಲ್ಲಿ ಅವರು ಏನಾಯಿತು, ಜೋರಾಗಿ ಮಳೆ ಬಂತು, ಅಲ್ಲೇ ಒಂದು ಸಮುದಾಯ ಭವನ ಇತ್ತು, ಅವರು ಹೋದರು, ಅವರ ಹಿಂದೆ ಜನ ಹೋಗ್ತಾ ಇದ್ರು ಎಲ್ಲ ನಮ್ಮ ಮಾಹಿತಿ ಕೇಳಿ. ಎಷ್ಟೋ ಜನಕ್ಕೆ ನಮ್ಮ BLOರು ಬಂದ ತಕ್ಷಣ ಕ್ಯೂರಿಯಾಸಿಟಿ, ನೀವು ಹೇಗೆ ನನ್ನನ್ನು ಪ್ರಶ್ನೆ ಮಾಡ್ತಾ ಇರ್ತೀರಾ ಅದೇ ಪ್ರಶ್ನೆಗಳು BLOಗೂ ಕೇಳ್ತಾರೆ ಜನ ಅಲ್ಲಿ ಲೋಕಲಲ್ಲಿ. ಸುತ್ತ ಗುಂಪಾಗಿ ಕೂತ್ಕೊಂಡು ಕೇಳಿದ್ರು, ಬನ್ನಿ ಅಲ್ಲಿ ಮಳೆ ಬರ್ತಾ ಇತ್ತು, ಒಳಗಡೆ ಹೋಗಿ ಕೂತ್ಕೊಂಡು ಅವರು BLOಗಳು ಎನ್ಯುಮರೇಷನ್ ಫಾರ್ಮ್ ತೋರಿಸಿ ಈ ಥರ ಇದೆ ಅಂತ ಎಲ್ಲ ಹೇಳಿ, ಹೌದಾ ನಂದು ಹೆಸರು ಬಂದಿದ್ದಾನ, ನಂದು ಈ ಥರ ಡಿಸ್ಕಷನ್ ಆಯ್ತೇ ಹೊರತು ಯಾವುದೇ ಒಂದು ಅವರೇ ಹೋಗಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಎಲ್ಲರನ್ನೂ ಕರೆಸಿ ಮಾಡಿರೋ ಪ್ರಕರಣಗಳು ನಮ್ಮಲ್ಲಿ ಇಲ್ಲ. ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್ ಅಂದರೆ ವೋಟರ್ಸ್ಗಳಿಗೆ ಅವ್ರಿಗೆ ಏನೇ SIR ಬಗ್ಗೆ ಇರ್ಬೋದು, ಅಥವಾ ಮತದಾನದ ಬಗ್ಗೆ ಇರ್ಬೋದು, ಅಥವಾ ವೋಟರ್ ಲಿಸ್ಟ್ ಬಗ್ಗೆ ಇರ್ಬೋದು, ಮಾಹಿತಿಯನ್ನು BLOಗಳಿಗೆ ಕೊಡಲಿಕ್ಕೆ ಅವಕಾಶ ಇದೆ. BLOಗಳು ಆ ಮಾಹಿತಿಯನ್ನು ಅವರ ಒಂದು ಡೆಸಿಗ್ನೇಟೆಡ್ ಬೂತ್ ಲೆವೆಲಲ್ಲಿ ಅವರ ಒಂದು ಹೆಸರನ್ನು ಹಾಕ್ಕೊಂಡು ಅವರು ಮಾಹಿತಿಯನ್ನು ಕೊಡಬಹುದು. ಅವರ ಶಾಲೆಗಳಲ್ಲಿ BLO ಫೆಸಿಲಿಟೇಷನ್ ಸೆಂಟರ್ಸ್, ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್, ಅವ್ರು ಚೌಲ್ಟ್ರಿರಲ್ಲ ಅವ್ರು ಹೇಳಿದ್ದು. ಆಮೇಲೆ ಇನ್ನೂ ಒಂದು ನಮಗೆ ಗಮನಕ್ಕೆ ಇನ್ನೂ ಏನು ಬಂದಿದೆ ಅಂದರೆ, ಬೂತ್ ಲೆವೆಲ್ ಏಜೆಂಟ್ಸ್ ಇದ್ದಾರೆ. ಬೂತ್ ಲೆವೆಲ್ ಏಜೆಂಟ್ಸ್ಗಳು ಕೆಲವು ಕಡೆ ಏನು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ನೋಡ್ರಿ, ಇದೆಲ್ಲ ನಿಮ್ಮದು ಎನ್ಯುಮರೇಷನ್ ಫಾರ್ಮ್ ಇದೆ, ಹೋಗಿ ಫಿಲ್ಅಪ್ ಮಾಡಿ, ನಿಮಗೆ ಫಿಲ್ಅಪ್ ಮಾಡೋಕ್ಕೆ ಕನ್ಫ್ಯೂಷನ್ ಆದರೆ ನಾವು ಸಹಾಯ ಮಾಡ್ತೇವೆ, ಅವರು ನೀವು ಹೋಗಿ BLO ಕಡೆಯಲ್ಲಿ ಕೊಡಿರಿ ಅಂತ ಹೇಳಲಿಕ್ಕೂ ಸಹ ಕೆಲವರು ಸಹಾಯ ಮಾಡಿದ್ದಾರೆ. ಅದು ಸಹ ನಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ಇನ್ನೊಂದು ಹೇಳಿದ್ರಿ, ಅಂಗನವಾಡಿ ಸೆಂಟರ್ಸ್ ಸಮ್ಟೈಮ್ಸ್ ದೇ ಆರ್ ದಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್. BLO ಅಲ್ಲೇ ಇರ್ತಾರೆ. ಯಾಕಂದರೆ ನೋಡಿ, ಅಂಗನವಾಡಿಯವರು ಎಲ್ಲರಿಗೂ ಹೋಗಿ ಹಂಚಿ ಬಂದಿದ್ದಾರೆ, ಅವರ ಕೆಲಸ ಅಲ್ಲೇ ಇರ್ತದೆ. ಅವರು ಬೆಳಿಗ್ಗೆ ಹೋಗಿ ಕೊಟ್ಟು ಬರ್ತಾರೆ, ಅವರು ಕೆಲಸನೂ ಮಾಡಬೇಕು, SIR ಕೆಲಸನೂ ಮಾಡಬೇಕು.
ಅವರು ಹೋಗಿ ಅಲ್ಲಿ ಹೇಳಿ ಬಂದಿರ್ತಾರೆ, ಕೂತ್ಕೊಂಡಿರ್ತಾರೆ, ಅವರ ಅಂಗನವಾಡಿಯಲ್ಲಿ ಬಂದು ಕೂತ್ಕೊಳ್ತಾರೆ, ಆಯ್ತಲ್ಲ. ಸೊ ಅವರೆಲ್ಲ ಅವ್ರ ಹತ್ರ ಈಗ ನಾವು BLO ಏನಿರ್ತಾರೆ, ಈಗ ನಾವು ಫೋನ್ ಮಾಡಿ ಅಂತ ಹೇಳ್ತೀವಿ BLOಗೆ. ಪಕ್ಕದ ಮನೆಯಲ್ಲ BLO ಇದ್ರೆ ಅವ್ರು ಬಂದು ಕೇಳ್ತಾರೆ ಅವ್ರಿಗೆ, BLOಗೆ ಅಂಗನವಾಡಿಗೆ ಬಂದ್ಬಿಟ್ಟು ನನಗೆ ಮಾಹಿತಿ ಕೊಡಿ ಮೇಡಮ್, ಏನಾಗಿದೆ, ಏನು ಇನ್ಫಾರ್ಮೇಶನ್. ಹೀಗೆ ನೋಡಿ, BLOಗಳು ಮನುಷ್ಯರು, ಅವರು ಸಹ ತುಂಬ ನೋಡಿ, ಎಲ್ಲಾದರೂ ಒಂದು 2% 3% ಕಂಪ್ಲೇಂಟ್ ಇದೆ, ಎರಡನೇ ವಿಷಯ, ಅವರೇನು ತಪ್ಪು ಮಾಡಿದರೆ ಖಂಡಿತ ಕ್ರಮ ವಹಿಸ್ತಾರೆ. ಆದರೆ ಅವರು ಸಹ ಅಷ್ಟೇ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು ಮನೆಗೆ, ನಾನು ಸಕಲೇಶ್ಪುರದಲ್ಲಿ 1 ವಾರದಿಂದ ಮನೆಗಳು ಹೊರಗಡೆ ಹೋಗಲಿಕ್ಕೆ ಬರ್ತಾ ಇಲ್ಲ ಅಂತ. ಆಮೇಲೆ ಮನೆಗಳು ಸ್ಕ್ಯಾಟರ್ಡ್, ಎಲ್ಲ ಕಡೆಗೆ ಒಂದೊಂದು ಕಡೆಗೆ ಇದೆ ಮನೆಗಳು, ಎಲ್ಲ ಮನೆಗಳಿಗೆ ಬರೀ ಒಂದು 200-300 ಕೊಟ್ಟಿದೆ, ಬಟ್ ಎಲ್ಲ ಕಡೆ ಒಂದು 10 ಕಿಲೋಮೀಟರ್ ಸುತ್ತೂರ ಎಲ್ಲ ಮನೆಗೂ ಹೋಗಿ ಬರಬೇಕು. ಮಳೆಯಲ್ಲಿ ನಾವು ನೋಡಿದ್ರೆ ಇಲ್ಲ, ಬೇಗ ಕೊಡಬೇಕು, 100% ಮಾಡಬೇಕು ಅಂತ ನಾವು ಹೇಳ್ತೇವೆ. ರಿಯಲಿ ನಮ್ಮ BLOಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಒಬ್ಬ ನನಗೆ ಫೋನ್ ಮಾಡಿದ್ರು, ತುಂಬ ಏಜೆಡ್ ಲೇಡಿ, 58 ವರ್ಷ, ತುಂಬ ಕಾಲು ನೋವು, ಮಂಡಿ ನೋವು ಬಂದುಬಿಟ್ಟಿದೆ ಮೇಡಮ್, 3 ದಿನ ಆಗಿದೆ, ಇವತ್ತೊಂದು ದಿನ ಗ್ಯಾಪ್ ಕೊಡಿ, ನಾಳೆಯಿಂದ ನಾನು ಎನ್ಯುಮರೇಷನ್ ಫಾರ್ಮ್ ಕಲೆಕ್ಟ್ ಮಾಡ್ಕೊಡ್ತೀನಿ. ಈ ರೀತಿಯಾಗಿ ಎಲ್ಲ ವಿಷಯ ಇರ್ತದೆ. ದಯವಿಟ್ಟು ನಾನು ಎಲ್ಲ ಮತದಾರರಿಗೆ ಕೊಡೋದು, ನಮ್ಮ BLO ಜೊತೆಗೆ ಸಹಕರಿಸಿ, ಮಾಹಿತಿಯನ್ನು ಕೊಡಿ. ನೋಡಿ, ಅವ್ರು ಏನೂ ಮಾಡಲಿಕ್ಕೆ, ತಪ್ಪು ಮಾಡಲಿಕ್ಕೆ ಅವಕಾಶ ಇಲ್ಲ. ಆ ಮಾಹಿತಿಯನ್ನು ನೀವು ಕೊಡಬೇಕು, ಸಹಕಾರ ಮಾಡಬೇಕು. ಮತ್ತು ತಮ್ಮ ಹೆಸರು, ಪ್ರತಿಯೊಬ್ಬರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು. ಅರ್ಹ ಮತದಾರರ ಹೆಸರನ್ನು ಪಟ್ಟಿಯಲ್ಲಿ ಇರಬೇಕು ಅಂದರೆ ಮಾಹಿತಿಯನ್ನು ಕೊಟ್ಟಲ್ಲಿ ನಮಗೆ ಅನುಕೂಲ ಆಗ್ತದೆ. ಇನ್ನು ಸರಿ ಕೇಳ್ಬೋದು, ಮಾಹಿತಿ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಮೇಡಮ್? ಆಯಿತು, ಮಾಹಿತಿ ಕೊಡದಲ್ಲಿ ನೀವು ಬರೀ ಸಹಿ ಮಾಡಿ ಕೊಟ್ಟಿದ್ರೆ ನೆಕ್ಸ್ಟ್ ಹಿಯರಿಂಗ್ ಬರ್ತದೆ, ಅಂದರೆ ನಿಮಗೆ ಮಾಹಿತಿ ಕೋರಿ ಮತ್ತೊಂದು ನೋಟಿಸ್ ಬರ್ತದೆ. ಅದು ಅವಾಯ್ಡ್ ಆಗಬೇಕು ಅಂದರೆ ಈಗಲೇ ಪೂರ್ಣ ಮಾಹಿತಿಯನ್ನು ಕೊಡಿ. ನೀವು ಮಾಹಿತಿ ಕೊಟ್ಟಲ್ಲಿ ಸಹಿ ಮಾಡಿ ಕೊಟ್ಟರೂ ಸಹ ನಾವು ಅದನ್ನು ಅಪ್ಲೋಡ್ ಮಾಡಿ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಬರ್ತದೆ. ಬಟ್ ನಮ್ಮ ERO ಕಡೆಯಿಂದ ನಿಮಗೆ ನೋಟಿಸ್ ಬರ್ತದೆ, ನೀವು ಇದೆಲ್ಲ ಅಪೂರ್ಣ ಮಾಹಿತಿ ನೀಡಿದ್ದೀರಿ, ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಈ ದಾಖಲೆಗಳೊಂದಿಗೆ ನೀವು ಹಾಜರಾಗಿ ಅಂತ ನಿಮಗೆ ನೋಟಿಸ್ ಬರ್ಬೋದು. ಹಾಗಾಗಿ ದಯವಿಟ್ಟು ನಮ್ಮ BLOಗಳ ಜೊತೆಯಲ್ಲಿ ಸಹಕರಿಸಿ.